ಇನ್ನು ಜೊಯ್ಡಾ ತಾಲೂಕಿನ ಗುಂದಾ ವಲಯ ಅರಣ್ಯಾಧಿಕಾರಿ ನೀಲಕಂಠ ದೇಸಾಯಿ ಅವರು ಸುದೀರ್ಘ 40 ವರ್ಷಗಳ ಯಶಸ್ವಿ ಸೇವೆ ಸಲ್ಲಿಸಿ ಜುಲೈ 31ರಂದು ನಿವೃತ್ತಿ ಹೊಂದುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಸಹೋದ್ಯೋಗಿಗಳು ಅವರನ್ನು ಗೌರವಪೂರ್ವಕವಾಗಿ ಬೀಳ್ಕೊಟ್ಟರು. ಆರ್ಎಫ್ಒ ನೀಲಕಂಠ ದೇಸಾಯಿ ಅವರ ಸೇವಾ ಅವಧಿ ಅತ್ಯಂತ ರೋಚಕ ಹಾಗೂ ಸ್ಫೂರ್ತಿದಾಯಕವಾಗಿದೆ. ಅವರು ಗುಂದಾ ಗ್ರಾಮದಲ್ಲಿಯೇ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ವಿಶೇಷವೆಂದರೆ ಇದೇ ಭಾಗದಲ್ಲಿ ಅರಣ್ಯ ಇಲಾಖೆಯ ಗಾರ್ಡ್ ಆಗಿ ಸೇವೆ ಸಲ್ಲಿಸಿದ್ದ ಇವರು ತಮ್ಮ ಪ್ರಾಮಾಣಿಕ ಸೇವೆಯಿಂದಾಗಿ ಹಂತ ಹಂತವಾಗಿ ಬಡ್ತಿ ಪಡೆದು ಸದ್ಯ ಅದೇ ಗುಂದಾ ವಲಯದ ಅರಣ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಾಳೆ ನಿವೃತ್ತಿ ಹೊಂದುತ್ತಿರುವುದು ಇಲಾಖೆ ಮತ್ತು ಸ್ಥಳೀಯರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ನಾಳೆ ನಿವೃತ್ತರಾಗಲಿರುವ ನೀಲಕಂಠ ದೇಸಾಯಿ ಅವರು ಕೇವಲ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಲಿಲ್ಲ. ಅವರು ಅಧಿಕಾರಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಊರಿನ ಜನರಲ್ಲಿ ಒಬ್ಬರಂತೆ ಬೆರೆತು ಹೋಗಿದ್ರು ಎಂದು ಗ್ರಾಮಸ್ಥರು ಸ್ಮರಿಸಿದ್ದಾರೆ. ಇವರು ಅತ್ಯಂತ ಜನಸ್ನೇಹಿ ಅಧಿಕಾರಿಯಾಗಿದ್ದರು ಎಂದು ನಂದಿಗದ್ದೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ್ ದೇಸಾಯಿ ಅವರು ಶ್ಲಾಘಿಸಿದ್ದಾರೆ. ತಮ್ಮ ಇಡೀ ಸೇವಾ ಅವಧಿಯಲ್ಲಿ ಸಾರ್ವಜನಿಕರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದ ಇವರು ಅರಣ್ಯ ಸಂರಕ್ಷಣೆಯ ಜೊತೆಗೆ ಸ್ಥಳೀಯರ ಸಮಸ್ಯೆಗಳಿಗೆ ಸದಾ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದರು ಎಂದರು. ಗೌರವ ಸ್ವೀಕರಿಸಿ ಮಾತನಾಡಿದ ನೀಲಕಂಠ ದೇಸಾಯಿ ಅವರು, ನಾನು ಕರ್ತವ್ಯದಲ್ಲಿದ್ದಾಗ ಸಹಕಾರ ನೀಡಿದ ಎಲ್ಲರನ್ನೂ ನೆನೆದು ಕಲಿತು ಅಧಿಕಾರಿಯಾದ ಬಗ್ಗೆ ವಿವರಿಸಿ, ಅಮ್ಮ ಹಾಗೂ ತಮ್ಮ ಮಾವ ಬಹಳಷ್ಟು ಕಷ್ಟಪಟ್ಟು ತನಗೆ ಶಿಕ್ಷಣ ನೀಡಿದ್ದರಿಂದ ನಾನೊಬ್ಬ ಒಳ್ಳೆಯ ಅಧಿಕಾರಿಯಾಗಲು ಸಾಧ್ಯವಾಯಿತು ಎಂದರು. ಗುಂದಾ ವಲಯದ ವಿವಿಧ ಗ್ರಾಮಗಳ ಪ್ರಮುಖರು ಹಾಗೂ ಸಾರ್ವಜನಿಕರು ಅವರ ಮನೆಯವರು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಿವೃತ್ತಿ ಹೊಂದಲಿರುವ ಅಧಿಕಾರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಿಸಿದರು. ಜೊತೆಗೆ ಅವರ ಮುಂದಿನ ನಿವೃತ್ತ ಜೀವನ ಸುಖ, ಶಾಂತಿ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಎಂದು ಶುಭ ಹಾರೈಸಿದರು. 2 ದಿವಸ ಉಳಿತು. ನಿನ್ನೆ ಮನೆಯವರೆಗೆ ನಾನು ನಿನ್ನೆ 2 ದಿವಸ ಉಳಿತು ಈ ನಮೂನೆ ಫೀಲ್ ಮಾಡ್ತಾ ಇದ್ದೆ. ಬಟ್ ನಿನ್ನೆ ಒಂದು 2 ದಿವಸದಿಂದ ಅನಿಸ್ತು, ಅರೆ ಇದು ರಿಟೈರ್ಮೆಂಟ್ ಲೈಫ್ ಅಂತ ಹೇಳಿದ ಒಂಥರ ಒಂದು ಏನೋ ಅನಿಸ್ತಿದ್ದೆ ಅಂತ. ಆ ಅನಿಸಿದ ಬಗ್ಗೆ, ನಾನು ಕೆಲಸ ಮಾಡಿದ ಬಗ್ಗೆ, ನನಗೆ ಸಹಕಾರ ನೀಡಿದ್ದೆ ನನ್ನ ಸಿಬ್ಬಂದಿ ವರ್ಗದವರು ಭಾಳ ದೊಡ್ಡ ಹೆಮ್ಮೆ. ನನಗೆ ಎಲ್ಲರೂ ಒಳ್ಳೆಯವರು ಸಿಕ್ಕರು. ಒಳ್ಳೆಯವ್ರಂದರೆ ಭಾಳ ಒಳ್ಳೆಯವ್ರು ಸಿಕ್ಕಿದ್ರು. ಎಲ್ಲರೂ ಯಾವುದೂ ನಮ್ಮ ಕಷ್ಟ ಸುಖಕ್ಕಾಗಲಿ ಪರ್ಸ್ನಲ್ ಲೈಫ್ನಲ್ಲಿ ಸಹಿತ ನನಗೆ ಸಿಬ್ಬಂದಿದವರು ನನಗೆ ಭಾಳಷ್ಟು ಸಹಕಾರ ಮಾಡಿ ಇದಕ್ಕೆ ಡ್ಯೂಟಿ ವಿಷಯದಲ್ಲಿ ನನಗೆ ಹಿರಿಯವರು ಇದ್ದವರು, ನನ್ನ ಹಿರಿಯವರು ಭಾಳಷ್ಟು ನನಗೆ ಸಹಕಾರ ಮಾಡಿದರು. ಸಹಕಾರ ಮಾಡಿದ ನಂತರ ನಾನು ಆ ಥರ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಬಟ್ ನನಗೆ ಒಂದು ಇತ್ತು, ನಾನು ಈಗಲಾದರೂ ಅದೇ ಇತ್ತು, ಮೊದಲಾದ್ರೂ ಅದನ್ನೇ ಇದ್ದೆ. ಹಾಗಾಗಿ ನನಗೇನಿತ್ತು, ನಾನು 3 ವರ್ಷಕ್ಕೆ ಒಂದ್ಸಲ. ವೇದಿಕೆಯಲ್ಲಿ ವಲಯ ಅರಣ್ಯಾಧಿಕಾರಿಗಳಾದ ರಾಮುಗೌಡ, ರವಿಕಿರಣ ಸಂಪಗಾವಿ, ಡಿಆರ್ಎಫ್ಒಗಳಾದ ವಿಠ್ಠಲ ಗುಬ್ಬಚ್ಚಿಯ, ದಯಾನಂದ ಎಂ, ಕೃಷಿಕ ಸಮಾಜದ ಜಿಲ್ಲಾ ಸದಸ್ಯ ಆರ್ ಹೆಗಡೆ ಇತರರು ಇದ್ದರು. ಅಮರ್ ಭಾಗವತ್ ಕಾರ್ಯಕ್ರಮ ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ.